ಪ್ರತಿನಿಧಿಗಳಾದವರು ಜನರಿಗೆ ಯಾವತ್ತೂ ಕೂಡ ಮಾರಕ ಆಗಬಾರದು. ಜನರ ಹಿತವನ್ನ ಕಾಪಾಡುವಂತಹ ಕೆಲಸ ಜನಪ್ರತಿನಿಧಿಗಳಿಂದ ಆಗ್ಬೇಕು. ಆದ್ರೆ ಇಲ್ಲಿ ಆಗಿದ್ದು ಕಂಪ್ಲೀಟ್ಲಿ ಉಲ್ಟಾ. ಸಚಿವರು ಬರ್ತಾರೆ ದಾರಿ ಬಿಡಿ ಅಂತ ಹೇಳಿ ಅವ್ರ ಛೇಲಗಳಿರ್ತಾರೆ ಅಥವಾ ಅವ್ರ ಮುಂದೆ ನಾವು ನಿಮಗಾಗಿ ಇಷ್ಟೆಲ್ಲ ಕಷ್ಟ ಬೀಳ್ತೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಲಿಫ್ಟ್ ಅಲ್ಲಿರುವಂತಹ ರೋಗಿಗಳನ್ನೇ ಆಚೆ ಕಳಿಸಿರುವ ಘಟನೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ನಡೆದಿದೆ. ಕಿದ್ವಾಯಿ ಆಸ್ಪತ್ರೆಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಭೇಟಿಯನ್ನ ನೀಡಿದ್ರು. ದಿಢೀರ್ ಭೇಟಿಯಿಂದ ಇತರ ರೋಗಿಗಳ ಪರದಾಟ. ಸಚಿವರು ಬರೋ ಕಡೆಗಳಲ್ಲಿ ರೋಗಿಗಳಿಗೆ ಕಾಯುವಂತಹ ಶಿಕ್ಷೆ, ಜೊತೆಗೆ ರೋಗಿಗಳು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರೆ ಅವರನ್ನ ಆ ಕಡೆ ಹೋಗು ಈ ಕಡೆ ಹೋಗು ಅಂತ ಅವ್ರ ಕಷ್ಟನೂ ನೋಡದೆ ಅವ್ರನ್ನ ಕಳಿಸ್ಕೊಡೋದು. ಆಮೇಲೆ ಬನ್ನಿ ಅಂತ ಹೇಳಿದಾರಂತೆ. ಸಚಿವರು ಈ ರೀತಿ ಸ್ಪಾಟಲ್ಲಿ ಇರುವಾಗ ಬೇರೆ ಅವರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅವ್ರು ನೋಡ್ಕೋಬೇಕಾಗಿತ್ತು. ಆದರೆ ಸಚಿವರು ಭೇಟಿಯಾಗಿದ್ದಕ್ಕೇನೆ ಹಲವು ರೋಗಿಗಳಿಗೆ ತೊಂದರೆ ಆಗಿದೆ ಅನ್ನೋಂತಹ ಆರೋಪ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಸಚಿವರು ಮುಂದೆನೆ ಕೆಲವರು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಇಲ್ಲಿ ಎಂಥವ್ರಿಗೆ ಟ್ರೀಟ್ಮೆಂಟ್ ಸಿಗುತ್ತೆ, ಯಾರಿಗೆ ಪ್ರಾಶಸ್ತ್ಯ ಕೊಡ್ತಾರೆ, ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಸ್ವತಃ ಸಚಿವರ ಗಮನಕ್ಕೆ ತರುವಂತಹ ಕೆಲಸ ಕೂಡ ಆಗಿದೆ. ಒಳ್ಳೆ ಬಟ್ಟೆ ಹಾಕೊಂಡ್ಬಂದ್ರೆ ಮಾತ್ರ ಟ್ರೀಟ್ಮೆಂಟ್ ಅಂತೆ, ಅಂಥವ್ರು ಇಂಥವ್ರು ಬಂದ್ರೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮೀನಮೇಷ ಎಣಿಸ್ತಾರೆ ಅನ್ನೋಂಥ ಮಾತನ್ನ ಇಲ್ಲಿ ಕೆಲವರು ಹೇಳ್ತಾ ಇದ್ರು. ಸಚಿವರು ಮುಂದೆನೆ ರೋಗಿ ರಮೇಶ್ ಒಬ್ರು ಟ್ರೀಟ್ಮೆಂಟ್ ಕೊಡೋದಕ್ಕೆ ತಗೊಳ್ಳೋಕೆ ಅಂತ ಬಂದಂಥವ್ರೊಬ್ರು ಸಚಿವರು ಮುಂದೆ ಗಳಗಳ ಹತ್ತಿದ್ದಾರೆ. ವೈದ್ಯರು 75,000 ರೂಪಾಯಿ ಮೆಡಿಸಿನ್ ಬಿಲ್ ಮಾಡಿದ್ದಾರೆ. ಹೊರಗಡೆ ಔಷಧಿ ಖರೀದಿ ಮಾಡಬೇಕು ಅಂತ ಅವರೇ ಹೇಳ್ತಾರೆ. ಆಯುಷ್ಮಾನ್ ಕಾರ್ಡ್, BPL ಕಾರ್ಡ್ ಎಲ್ಲ ಇದ್ರೂ ಕೂಡ ಚಿಕಿತ್ಸೆ ಸಿಗ್ತಾ ಇಲ್ಲ ನಮಗೆ, ಹೊರಗಡೆ ತೊಗೊಂಬನ್ನಿ ಔಷಧಿನ ಅಂತ ಇವರೇ ಬರೆದು ಕೊಡ್ತಾರೆ. ಅಂದ್ರೆ ಏನು ಮಾಡೋಣ ಸರ್ ನಾವು ಅಂತ ರಮೇಶ್ ಅನ್ನೋರೊಬ್ರು ಗಳಗಳನ್ನೇ ಹತ್ತಿದ್ದಾರೆ. ಇಲ್ಲಿ ಸಮಸ್ಯೆಗಳ ವಿಚಾರದ ಬಗ್ಗೆ ಅವರು ಮಾತಾಡಿದ್ದಾರೆ. ಕಿದ್ವಾಯಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಚಿವರ ಗಮನಕ್ಕೆ ತರುವಂತ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರಿಂದ ಆಗಿದೆ. ನನ್ನ ಪ್ಯಾಕೇಜ್ ಇರೋದು ಮೇಲ್ಗಡೆ ಇದೆ. ಇನ್ನ 45,000 ಬಿಲ್ ಇದೆ ಮೇಲ್ಗಡೆ, 45 to 50,000. BPL ಕಾರ್ಡ್ ಇದೆಯಾ? BPL ಕಾರ್ಡ್ ಇದೆ, ಆಯುಷ್ಮಾನ್ ಇದೆ. ಗುರುವಾರ ಆಪರೇಷನ್ ಆಯ್ತು. ಆಪರೇಷನ್ ಇಲ್ಲದ ದಿವಸ ಇವತ್ತು 8 ದಿವಸದಲ್ಲೇ ಇದು ಔಟ್ಸೈಡ್ ಪರ್ಚೇಸ್ ಮಾಡಬೇಕು. ಅದು 32,000 rupees ಬನಶಂಕರಿಯಿಂದ ರೆಪ್ರೆಸೆಂಟೇಟಿವ್ ಮೆಡಿಕಲ್ ರೆಪ್ರೆಸೆಂಟೇಟಿವ್ ತಗೊಂಡು ಕೊಟ್ಬಿಟ್ಟು ವಾರ್ಡಿಗೆ ತೊಗೊಂಡು ಹೋದ್ರು. ಅನಂತರ ಬೇರೆ ಮೆಟೀರಿಯಲ್ ಬೇಕು ಅಂದರು, ಅದಕ್ಕೆ 8,000 ಕೊಟ್ಬಿಟ್ಟು ತಗೊಂಡು ಬಂದ್ವಿ. ಮತ್ತೆ ಅದು ಬೇಕು ಇದು ಬೇಕು, ಟೋಟಲಿ ಎಲ್ಲ ಹೊರಗಡೆ ಪರ್ಚೇಸ್ ಮಾಡಿದ್ರೆ 75,000 ಆಗಿದೆ. BPL ಕಾರ್ಡ್ ಇದೆ, ಮತ್ತೆ ಆಯುಷ್ಮಾನ್ ಕಾರ್ಡ್ ಇದೆ. ಆದರೂ ಕೂಡ